ಪಕ್ಷ ಸೋಲಬಾರದು ಅಂದ್ರೆ ಅವ್ರ ಕುಟುಂಬದಲ್ಲಿ ಕೊಟ್ಟರೆ ಅನುಕೂಲ. ನಾವು ಅಲ್ಪಸಂಖ್ಯಾತ ವಿರೋಧಿಗಳು ಅಲ್ಲ, ನಾವು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು. ಶಾಮನೂರು ಕುಟುಂಬದಲ್ಲಿ ಅಭಿವೃದ್ಧಿ ಮಾಡಿಲ್ಲ ಅನ್ಬೇಡ್ರಿ. ಈ ಭಾಗದಲ್ಲಿ ಹಕ್ಕುಪತ್ರವನ್ನು ಕೊಟ್ಟಿದ್ದಾರೆ. ಸುಮಾರು ದಾವಣಗೆರೆ 2,000. ಕಾಂಗ್ರೆಸ್ ಪಾರ್ಟಿ ಜಾತ್ಯತೀತ. ನಾವು ಹಿಂದೂ, ಮುಸ್ಲಿಮ್ಸ್, ಕ್ರಿಶ್ಚಿಯನ್ ಎಲ್ಲರೂ ಒಂದೇ. ನಮ್ಮ ಭಾವನೆ ಯುದ್ಧ ಮಾಡ್ಬೇಕಂದ್ರೆ ಅದಕ್ಕೆ ಎಲ್ಲದಕ್ಕೂ ಸಿದ್ಧತೆ ಇರಬೇಕಲ್ಲ. ನಮ್ಮ ಅಭಿಪ್ರಾಯ ಏನಪ್ಪ, ಗೆಲ್ಲ ಅಂತ ಕುದುರೆ ಕೊಡ್ಬೇಕು. ನಾವು ಯಾರು ವಿರೋಧಿನೂ ಅಲ್ಲ. ಅವರಲ್ಲಿ ಗೊಂದಲ ಇದೆ. 5-6 ಜನ ಕೇಳ್ತಿದ್ದಾರೆ. ಆಮೇಲೆ ಸಮರ್ಥವ್ರಿಗೆ ಕೊಟ್ಟರೆ ಸೂಕ್ತ ಅನ್ಸ್ತತಿ. ಉಪಚುನಾವಣೆ ಅನುಕಂಪ ಇರ್ತೈತಿ ಅವ್ರ ಮೇಲೆ. ನಮ್ಮನ್ನ ಹೊಡೆದು ಆಳ್ಬಿಟ್ರೆ ನಾವು ಸುಲಭ ಬರ್ಬೇಕು, ಬಿಜೆಪಿ ಗೆಲ್ಬೇಕು ಅಂತೇಳಿ. ನಾವು ಯಾವುದೇ ಕಾರಣಕ್ಕೂ ಬಿಜೆಪಿ ಬರಕ್ ಬಿಡೋದಿಲ್ಲ. ಅಂದ್ರೆ ಈ ಬಾರಿ ತುರುಸಿನ ಪಂದ್ಯ ಅಂದ್ರೆ ಇನ್ನೂ ಟಿಕೆಟ್ ಘೋಷಣೆ ಆಗಿಲ್ಲ. ಟಿಕೆಟ್ಗಾಗಿ ಸಾಕಷ್ಟು ಲಾಬಿ ನಡೀತಿರ್ತಕ್ಕಂಥದ್ದು. ಸರ್, ಯಾರಿಗೆ ಟಿಕೆಟ್ ಕೊಟ್ರೆ ಈ ಭಾಗದಲ್ಲಿ ಕಾಂಗ್ರೆಸ್ ಜಯ ಬೇರೆ ಬಾರಿಸುತ್ತೆ ಅಥವಾ ಬೇರೆ ಬಾರಿಸುತ್ತೆ? ಒಂದ್ ಕೇಳಿ, ಪಕ್ಷದಲ್ಲಿ ಟಿಕೆಟ್ ಕೇಳೋದು ತಪ್ಪಲ್ಲ. ಸರ್ವಸಾಮಾನ್ಯ ಕಾರ್ಯಕರ್ತರು ಕೇಳ್ತಾರೆ, ಮುಖಂಡರು ಕೇಳ್ತಾರೆ, ಕಾಮನ್. ಅವೆಲ್ಲ ರಾಜಕಾರಣದಲ್ಲಿ ಕಾಮನ್. ಏನಾಗಿದೆಪ್ಪ ಅಂದರೆ, ಪಾರ್ಟಿಯಲ್ಲಿ ಇವತ್ತು ನಾವು ಗೆದ್ದಿದ್ದೇವೆ. ಇಲ್ಲಿ ಶಿವಶಂಕರಪ್ಪನ 6 ಬಾರಿ ದಕ್ಷಿಣ ವಿಧಾನಸಭೆ ನಮ್ಮದು. ಏನಾಗಿದೆಪ್ಪ, ಕಾಂಗ್ರೆಸ್ ಗೆದ್ದಿದೆ. 1 ಲೋಕಸಭಾ ಸದಸ್ಯ ಇದ್ದಾರೆ. ಇವತ್ತು ಯಾರಿಗೆ ಕೊಟ್ಟರೆ ಸೂಕ್ತ ಅಂದರೆ, ಈಗ ಯುದ್ಧ ಮಾಡಬೇಕಾದ್ರೆ ತೂಕ ಮಾಡಿಬಿಡ್ತಾರೆ. ವೇಟ್ ಅಂದರೆ 50 kg ಬಿಡ್ತಾರೆ, 60 kg ಬಿಡ್ತಾರೆ. ನಾವು ಅಲ್ಪಸಂಖ್ಯಾತ ವಿರೋಧಿಗಳು ಅಲ್ಲ, ನಾವು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು. ನಾವೇನಪ್ಪ ಅಂದರೆ, ಈಗ BJP ಎದುರಾಳಿನ ಸೋಲಿಸ್ಬೇಕು. ಅದಕ್ಕೆ ರಾಜಕಾರಣದ ತಂತ್ರಗಾರಿಕೆ ಇರ್ತಾವೆ. ಯಾರನ್ನ ಹಾಕಿ ಸೂಕ್ತ ಅನ್ನೋದನ್ನು. ಶಾಮನೂರು ಕುಟುಂಬದಲ್ಲಿ ಅಭಿವೃದ್ಧಿ ಮಾಡಿಲ್ಲ ಅನ್ಬೇಡ್ರಿ. ಈ ಭಾಗದಲ್ಲಿ ಹಕ್ಕುಪತ್ರವನ್ನು ಕೊಟ್ಟಿದ್ದಾರೆ. ಸುಮಾರು ದಾವಣಗೆರೆ 2,000. 15,000 ಆಶ್ರಯ ಮನೆಯನ್ನು ಕಟ್ಟಿದ್ದಾರೆ. ಕುಂದವಾಡ ಕೆರೆ ಮಾಡಿದ್ದಾರೆ. ಆಮೇಲೆ PV ರೋಡ್ ನೋಡ್ರಿ. ದಾವಣಗೆರೆ ಅಭಿವೃದ್ಧಿ ಇಲ್ಲ ಅನ್ಬೇಡ್ರಿ. ಈಗ ಹಾಸ್ಪಿಟ್ಲ್ ಮಾಡಿದ್ದಾರೆ. ಅಲ್ಲಿ ಡಯಾಲಿಸಿಸ್, ಕಿಡ್ನಿ ಡಯಾಲಿಸಿಸ್ ಅದು ಫ್ರೀ ಇದೆ. 5 ಕೋಟಿ ರೂಪಾಯಿನ ಇಟ್ಟು ಬಡ ಬಗ್ಗರಿಗೆ SLC PUC ಮಕ್ಕಳಿಗೆ ಅದನ್ನು ಇಂಟ್ರೆಸ್ಟ್ ಬರೋದನ್ನು ಶಿವಶಂಕರಪ್ಪರು ಅವರಿಗೆ ವರ್ಷ ಸ್ಕಾಲರ್ಶಿಪ್ ಕೊಡ್ತಿದ್ದಾರೆ. ಆಮೇಲೆ ಸಾಕಷ್ಟು ಚೌಟ್ರಿಗಳಲ್ಲಿ ನೋಡ್ರಿ, ಊಟದಾಲ್ಗಳಲ್ಲಿ ಅವ್ರ ಬೋರ್ಡೆ ಹಾಕಿದ್ದಾರೆ. ಯಾಕೆಂದರೆ ಅವ್ರು ದಾನ ಕೊಟ್ಟಿದ್ದಾರೆ. ಇವತ್ತು ಅಭಿವೃದ್ಧಿ. ಆಮೇಲೆ ನಮ್ಮಲ್ಲಿ ಸುಮಾರು 30 ವರ್ಷದಿಂದ ನಮ್ಮ ಈ ಭಾಗದಲ್ಲಿ ಕಾಲು ಹೋಗ್ಬೇಕಂದ್ರೆ ಒಂದು ಕೊಡಪ ನೀರು ಬೇಕಾಗಿತ್ತು ಒಳಗೆ ಹೋಗ್ಬೇಕಂದ್ರೆ. ಇವತ್ತು VGD, ಸಿಮೆಂಟ್ ರಸ್ತೆ, ಹಕ್ಕುಪತ್ರ, ಬಡವ್ರ ಬಗ್ಗೆ ಕಾಳಜಿ ವಹಿಸಿರೋರು ಶಾಮನೂರು ಕುಟುಂಬದವರೇ. ನಾವು ಯಾಕೆ ಹೇಳ್ತೇವೆ, ಯುದ್ಧ ಮಾಡೋ ಅಂತ ಯುದ್ಧಕ್ಕೆ ಯಾವಾಗಲೂ ನಾವು ಪಕ್ಷ ಸೋಲಬಾರ್ದು. ನಮಗೆ ನಾವು ಪಾರ್ಟಿಯವರು ಪಕ್ಷ ಸೋಲಬಾರ್ದು ಅಂದರೆ ಅವ್ರ ಕುಟುಂಬದವ್ರಿಗೆ ಕೊಟ್ಟರೆ ಅನುಕೂಲ. ಅಂದ್ರೆ ಯಾರಿಗೆ ಟಿಕೆಟ್ ಕೊಟ್ಟರು ನೀವು ಕಾಂಗ್ರೆಸ್ನೇ ಓಟ್ ಹಾಕೋದು? ಹೌದೌದು. ನಾವು ಯಾವತ್ತೂ ಕಾಂಗ್ರೆಸ್ಸೇ ಇರೋ ತನಕ ಕಾಂಗ್ರೆಸ್ಸೇ. ನಾವೆಲ್ಲ ಸುಮಾರು 30-35 ವರ್ಷದಿದ್ದೇವೆ. ಯಾಕಪ್ಪ, ನಾವು ಯುದ್ಧಕ್ಕೆ ಸೋಲಬಾರ್ದು. ನಾವು ಸುಮ್ಮನೆ ಯಾರಿಗೆ ಕೊಟ್ಟು ಕೆಲಸಕ್ಕಿಲ್ದಾಗ ಸೋತಬಾರ್ದು. ಕಾಂಗ್ರೆಸ್ ಕಾರ್ಯಕರ್ತರು ಏನ್ ಹೇಳ್ತಿದ್ದಾರೆ, ಈಗ ಇಷ್ಟು ವರ್ಷ ನಾವು ಕಾಂಗ್ರೆಸ್, ಇವಾಗ್ಲೂ ಕಾಂಗ್ರೆಸ್ಸೇ, ಆದ್ರೆ ಇವಾಗ ಅವ್ರ ಮನೆಯಲ್ಲಿ ಸಂಸದರಿದ್ದಾರೆ, ಸಚಿವರಿದ್ದಾರೆ, ಮತ್ತೆ ಯಾಕೆ ಈಗ ಅವ್ರಿಗೆ ಟಿಕೆಟ್? ಈಗ ಯಾರೋ ಜನಸಾಮಾನ್ಯರಿಗೆ ಟಿಕೆಟ್ ಕೊಡ್ಬೋದತ್ತಲ್ಲ, ಅಲ್ಪಸಂಖ್ಯಾತರಿಗೆ ಯಾರಿಗಾದ್ರೂ ಕೊಡ್ರಿ, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ರಿ ಅಂತೇಳಿ ಒಂದು ಪಟ್ಟು ಹಿಡಿದಿರ್ತಕ್ಕಂಥದ್ದು. ಅದಕ್ಕೆ ಏನ್ ಹೇಳ್ತೀರಿ? ಕೇಳೋ ತಪ್ಪೇನಿಲ್ಲ. ಆ ಸಮಯಕ್ಕೆ ತಕ್ಕಂಗೆ ಅಬ್ದುಲ್ ಜಬ್ಬಾರ್ನವ್ರನ್ನ ದಾವಣಗೆರೆ ಜಿಲ್ಲೆಯಿಂದ ಮುಸ್ಲಿಂ ಸಮಾಜಕ್ಕೆ ಅಧ್ಯಕ್ಷರು ಮಾಡಿದ್ದಾರೆ. ಹಿಂದೆ AB ರಹೀಮ್ ಅವ್ರನ್ನ ನಗರ ಪಾಲಿಕೆ ನಗರಸಭೆ ಅಧ್ಯಕ್ಷರು ಮಾಡಿದ್ದಾರೆ. ಮೊನ್ನೆ ಲೊಂಡಿ ಚಮನ್ ಸಾಬ್ರು ಮಾಡಿದ್ದಾರೆ. ಸಾದಿಕ್ ಪೈಲ್ವಾನ್, ಇವರು ಮುನ್ನಾ ಪೈಲ್ವಾನ್ ಅವ್ರನ್ನೆಲ್ಲ ಅಧ್ಯಕ್ಷರು ಮಾಡಿದ್ದಾರೆ. ಆಮೇಲೆ ಐ ಪೈಲ್ವಾನನ್ನು ಅಧ್ಯಕ್ಷರು ಮಾಡಿದ್ದಾರೆ. ದೂಡ ಅಧ್ಯಕ್ಷರು ಮಾಡಿದ್ದಾರೆ. ಶೌಕತ್ ಅಲಿ ಅವ್ರನ್ನೂ ಮಾಡಿದ್ದಾರೆ. ಎಲ್ಲರಿಗೂ ಸಮಾನತೆ ಇರೋದು ನಮ್ಮ ಕಾಂಗ್ರೆಸ್ ಪಾರ್ಟಿಯದು. ಜಾತ್ಯತೀತ. ನಾವು ಜಾತ್ಯತೀತ. ಹಿಂದೂ, ಮುಸ್ಲಿಮ್ಸ್, ಕ್ರಿಶ್ಚಿಯನ್ ಎಲ್ಲರೂ ಒಂದೇ. ನಮ್ಮ ಭಾವನೆ. ನಾವು ಯಾಕೆ ಹೇಳ್ತಾ ಬಂದ್ರೆ, ವಿದ್ಯಕ್ಕೆ ಅರ್ಥ ಆಗಿರ್ಬೇಕು ಅನಿಸ್ತತಿ. ಕೆಲವೊಂದನ್ನು ಬಿಡಿಸಿ ಹೇಳೋಕೆ ರಾಜಕಾರಣಕ್ಕೆ ತಂತ್ರಿಕೆ ಇದೆ. ನನಗೆ ಕೊಟ್ಟರು ಸಂತೋಷನೇ ಕಾಂಗ್ರೆಸ್ ಟಿಕೆಟು. ನನ್ನ ಕೈಲಿ ಯುದ್ಧ ಮಾಡೋಕ್ಕಾಗಲ್ಲ. ನಾನಂದ್ರೆ ಎಲ್ಲ ಕಾರ್ಯಕರ್ತರು ಬಂದರು. ಯುದ್ಧ ಮಾಡಬೇಕಂದ್ರೆ ಅದಕ್ಕೆ ಎಲ್ಲದಕ್ಕೂ ಸಿದ್ಧತೆ ಇರಬೇಕಲ್ಲ, ವ್ಯವಸ್ಥಿತವಾಗಿರಬೇಕು. ಆಮೇಲೆ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಕೆಲವರಿಗೆ ಗೊತ್ತಿಲ್ಲ. ಈ ವಾರ್ಡ್ನೇ ಮಾಡಿದ್ದು, ಆ ವಾರ್ಡ್ನೇ ಗೊತ್ತಿಲ್ಲ, ಆ ವಾರ್ಡ್ನೇ ಮಾಡಿದ್ರು. ದಾವಣಗೆರೆ 18 ವಾರ್ಡ್ ಬರ್ತಾವೆ. ಜಿಲ್ಲಾ ಪಂಚಾಯತಿ 18 ಜಿಲ್ಲಾ ಪಂಚಾಯತಿ ಬರ್ತಾರೆ MLA ಕಾನ್ಸ್ಟಿಟ್ಯೂಷನ್ಗೆ. ಸಾಕಷ್ಟು ಎಲ್ಲರೂ ಹೋಗಿ ರೋಡು, VGD, ಚೌಟ್ರಿ ಹಾಲ್ಗಳು ಸಾಕಷ್ಟು ಮಾಡಿದ್ದಾರೆ. ನಮ್ಮ ಅಭಿಪ್ರಾಯ ಏನಪ್ಪ, ಗೆಲ್ಲ ಅಂತ ಕುದುರೆ ಕೊಡ್ಬೇಕು. ನಾವು ಯಾರು ವಿರೋಧಿನೂ ಅಲ್ಲ. ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತರು, ಕಟ್ಟಾಳುಗಳು ನಾವು. ಗೆಲ್ಲುವಂತ ಕುದುರೆ ಯಾರಿಲ್ಲಿ? ನನಗೆ 100ಕ್ಕೆ 100 ಅವರಲ್ಲಿ ಗೊಂದಲ ಇದೆ. 5-6 ಜನ ಕೇಳ್ತಿದ್ದಾರೆ. ಹೈಕಮಾಂಡ್ ಏನು ತೀರ್ಮಾನ ಅಂತಕ್ಕಂಥದ್ದು ನಾವು ಅದಕ್ಕೆ ಬದ್ಧ. ಆಮೇಲೆ ಸಮರ್ಥವ್ರಿಗೆ ಕೊಟ್ಟರೆ ಸೂಕ್ತ ಅನಿಸ್ತತಿ. ಯಾಕಂದರೆ ಆ ಕಡೆ ಅಂದರೆ ಗೊತ್ತಿದೆ ನಿಮಗೆ, ಸಾಧಕ ಬಾಧಕ ಎಲ್ಲವೂ ಬೇಕು. ಎಲ್ಲರನ್ನೂ ವಿಶ್ವಾಸ ಕಟ್ಕೋಬೇಕು ರಾಜಕಾರಣದಲ್ಲಿ. ಬರೀ ಒಂದೇ ಮಕ್ಕ ಇದ್ರಾಗಲ್ಲ. ಎಲ್ಲರನ್ನು 5 ಬಳ್ಳಿದ್ರೆ ಮಾತ್ರ ಊಟ ಮಾಡೋಕ್ಕಾಗತ್ತೆ. ಒಂದೇ ಬಳ್ಳಿದ್ರೆ ಊಟ ಮಾಡೋಕ್ಕಾಗಲ್ಲ. ಎಲ್ಲರೂ ಬೇಕು. ಈ ಸಮರ್ಥ ಅವರಿಗೆ ಟಿಕೆಟ್ ಕೊಟ್ಟಿದ್ದಾದ್ರೆ ಅಲ್ಪಸಂಖ್ಯಾತರ ನಿಂತ್ಕೊಂಡು ಎಲೆಕ್ಷನ್ ಮಾಡ್ತಾರಂತೀರ? 100ಕ್ಕೆ 100 80 ಹಿಂದೆನೂ ಗೆಲ್ಸ್ಕೊಂಬಂದಿದ್ದಾರೆ ಶಾಮನೂರು ಕುಟುಂಬದವ್ರನ್ನ. ಅವ್ರು ಈಗೋ ಗೆಲ್ಲಿಸ್ತಾರೆ. ನಮಗೆ ಆ ನಂಬಿಕೆ, ಅವ್ರ ಮೇಲೆ ವಿಶ್ವಾಸ ಇದೆ. ಯಾಕಂದ್ರೆ ಈಗ ಅವ್ರ ಮನೆಯಲ್ಲಿ ತೀರ್ಕೊಂಡಿದ್ದಾರೆ. ಇದು ಉಪಚುನಾವಣೆ ಅನುಕಂಪ ಇರ್ತೈತಿ ಅವ್ರ ಮೇಲೆ. ಅದಕ್ಕಾಗಿ ಅವ್ರಿಗೆ ಕೊಡಬೇಕು ಅಂತ ನಮ್ಮ ಅಭಿಪ್ರಾಯ ಐತಿ. ಅನುಕಂಪ ವರ್ಕ್ ಆಗುತ್ತಂತೀರಾ ಈ ಬಾರಿ? 100ಕ್ಕೆ 100 ಆಗುತ್ತೆ. ಮುಂದೆ 2028ರಲ್ಲಿ ಆಮೇಲೆ ಏನಾಗುತ್ತೆ ಅದನ್ನ ಹೈಕಮಾಂಡು ಅದು ಏನು ಸರ್ಕಾರ ಇರ್ತದೆ ಮಾಡ್ತಾರೆ. ಈಗ BJP ಅವ್ರು ಏನು ಹೇಳ್ತಿದ್ದಾರೆ,
ಈಗ ಹೇಗಾದ್ರೂ ಅಲ್ಪಸಂಖ್ಯಾತರು ಮತ್ತು ಕುಟುಂಬ ರಾಜಕಾರಣ ಕಚ್ಚಾಟ ನಡೆದಿದೆ, ಈ ಬಾರಿ ನಾವು ಬಿಜೆಪಿಯವರು ಗೆಲ್ಲೋದು ಅಂತ ಹೇಳ್ತಾರೆ. ಬಿಜೆಪಿ ಏನು ನಮ್ಮನ್ನು ಹೊಡೆದು ಬಿಟ್ರೆ, ನಮ್ಮನ್ನು ಹೊಡೆದು ಆಳ್ಬಿಟ್ರೆ ನಾವು ಸುಲಭ ಬರ್ಬೇಕು ಬಿಜೆಪಿ ಗೆಲ್ಬೇಕು ಅಂತೇಳಿ. ನಾವು ಯಾವುದೇ ಕಾರಣಕ್ಕೂ ಬಿಜೆಪಿ ಬರಕ್ ಬಿಡೋದಿಲ್ಲ. ನಾವು ಗೆಲ್ಬೇಕು, ಅದಕ್ಕೆ ಏನು ತಂತ್ರಗಾರಿಕೆ ಮಾಡ್ಬೇಕು ಮಾಡ್ತೇವೆ. ನಾವು ಯಾರು ಇರೋದಿನೂ ಅಲ್ಲ, ನಾವು ಇದು ಉದ್ದೇಶ ಏನಪ್ಪ ರಾಜಕಾರಣದಲ್ಲಿ ಗೆಲ್ಲವೇ ನಮ್ಮ ಒಂದು ಅಜೆಂಡಾ. ಬಿಜೆಪಿ ಏನಪ್ಪ ನಾವು ಯಾಕೆ ಹೇಳಿದ್ರೆ ಅಂದರೆ ಅವ್ರಿಗೆ ಯಾಕೆ ಕೊಟ್ಬಿಟ್ಟು ನಾವೇನಾರು ಮಾಡಿ ನಾವು ಒಂದು ನಡೀವಿ ಅಂತೇಳಿ. ನಾವು ಕಾರ್ಯಕರ್ತರು, ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಗೆ ಸೇವೆ ಮಾಡಿದ್ದಾರೆ ದಾವಣಗೆರೆಗೆ. ಹಂಗಾಗಿ ಎಲ್ಲ ಕುದುರೆಗೆ ಕೊಡಬೇಕು ಅಂತ ಹೈಕಮಾಂಡ್ಗೆ ಹೇಳ್ತೇವೆ, ಸಿದ್ದರಾಮಯ್ಯ ಹೇಳ್ತೇವೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ತಿದ್ದೇವೆ ನೇರವಾಗಿ. ಗ್ಯಾರಂಟಿಗಳೆಲ್ಲ ಹೆಲ್ಪ್ ಆಗುತ್ತೆ ನಮಗೆ. ಗ್ಯಾರಂಟಿಗಳು 100ಕ್ಕೆ 100 ಆಗುತ್ತೆ. ಅನುಕೂಲ ತಗೊಂಡ್ರೆ 95 ಜನ 100ಕ್ಕೆ 100 ತಗೊಂಡಿದ್ರೆ 95 ಜನ ಒಳ್ಳೇದು ಅಂತಾರೆ. ಮನೆ ಕೂತ್ಕೊಂಡು ಯಾರೋ 5 ಜನ ರೋಡ್ನಲ್ಲಿ ನಮಗೆ ಸರಿ ಇಲ್ಲ ಅಂತಾರೆ. ಅದಲ್ಲ ಗ್ಯಾರಂಟಿ ಅನ್ನೋದನ್ನೈತಲ್ಲ, ಜೀವನದಲ್ಲಿ ಯಾರು ಕೊಟ್ಟಿಲ್ಲ. ಈ ದೇಶದಲ್ಲಿ ಮೊದಲನೇ ಬಾರಿ ಕೊಟ್ಟಿದ್ದೆ ನಮ್ಮ ಕಾಂಗ್ರೆಸ್ ಸರ್ಕಾರ. ಇವತ್ತು 2,000 ರೂಪಾಯಿ ಯಾರು ಫ್ರೀ ಕೊಡಲ್ಲ. ಇವತ್ತೊಂದು ಆಟೋ ಓಡಿಸ್ಬೇಕಾದ್ರೆ 500 ರೂಪಾಯಿ ಫ್ರೀ ಬೇಕಾದ್ರೆ ಭಾಳ ಕಷ್ಟ. ತಿಂಗಳ 2,000 ರೂಪಾಯಿ ಕೊಡ್ತಾ ಇದ್ದಾರೆ. ಬಸ್ಸು ಫ್ರೀ ಇದೆ, ಕರೆಂಟ್ ಫ್ರೀ ಇದೆ, ಎಲ್ಲದನ್ನು ಮಾಡ್ತಾ ಇದ್ದಾರೆ. ಆಮೇಲೆ ವಿದ್ಯಾವಂತರಿಗೆ ಕೊಡ್ತಾ ಇದ್ದಾರೆ. ಇವನ್ನೆಲ್ಲ ಮಾಡಿರೋ ಗ್ಯಾರಂಟಿಗಳು. ಅದರಿಂದ ಆರ್ಥಿಕ ಪರಿಸ್ಥಿತಿ ಹದಗೆಡುತ್ತೆ ಅಂತ ಹೇಳ್ತಾರೆ. ಹೌದಾ? ಆರ್ಥಿಕ ಪರಿಸ್ಥಿತಿ ಕೆಡ್ತೈತಿ ಅಂದರೆ ಈಗ ಅವರೆಲ್ಲ ಮಹಾರಾಷ್ಟ್ರ ಮತ್ತು ಎಲ್ಲ ರಾಜ್ಯಗಳು ಚುನಾವಣೆ ನಡೀತಾರೆ. ಅವ್ರು ನಮ್ಗಿಂತ ಡಬಲ್ ಮಾಡಿದ್ದಾರೆ ಡೆಲ್ಲಿ. ಅದನ್ನು ನೀವು ಅವ್ರನ್ನ ಕೇಳ್ಬೇಕಲ್ಲ. ಬಿಜೆಪಿ ಕಾರ್ಯಕರ್ತರು ಹೇಳೋದು ನಾವಲ್ಲ. ಬಿಜೆಪಿ ಕಾರ್ಯಕರ್ತರು ನೀವು ಕೇಳಿ. ಮತ್ತು ಅವ್ರು ಯಾವ ರಾಜ್ಯದಾಗ ಕೊಟ್ಟಿಲ್ಲ. ಮೊನ್ನೆ ಇದ್ರಲ್ಲಿ ಮಹಾರಾಷ್ಟ್ರದಲ್ಲಿ ಕೊಟ್ಟರು, ಆಮೇಲೆ ಡೆಲ್ಲಿಯಲ್ಲಿ ಕೊಟ್ಟರು, ಬಿಹಾರದಲ್ಲಿ ಕೊಟ್ಟರು. ಈಗ ಮತ್ತೆ 4 ರಾಜ್ಯ ಚುನಾವಣೆ ಘೋಷಣೆ ಮಾಡ್ತಿದ್ದಾರೆ. ಯಾಕೆ ಅವರಾದ್ರು ಮಾಡ್ಬೋದು, ನಾವು ಮಾಡಿದ್ದು ತಪ್ಪ? ನಾವು ಕಾಂಗ್ರೆಸ್ನಲ್ಲಿ ಮಾಡಿದ್ದು ತಪ್ಪು, ಅವ್ರಾದ್ರು ಕೊಡ್ಬೋದು. ಕೊಟ್ಟಿಲ್ವ? ನಮ್ಗಿಂತ ಜಾಸ್ತಿ ದೀದಿ ಭಾಗ್ಯ ಅಂತ ಕೊಟ್ಟಿದ್ದಾರೆ, ಕರೆಂಟ್ ಬಿಲ್ ಕೊಟ್ಟಿದ್ದಾರೆ, ಅವರು ಕೊಟ್ಟಿದ್ದಾರೆ. ಅವರಾದ್ರೂ ಅಲೌನ್ಸ್ ಮಾಡ್ಬೋದು, ನಾವು ಮಾಡಬಾರ್ದು. ಕೊನೆಯದಾಗಿ ಬಾಗಲಕೋಟೆಯಲ್ಲೂ ಕೂಡ ಉಪಚುನಾವಣೆ ಇರ್ತಕ್ಕಂಥದ್ದು, ದಾವಣಗೆರೆ ದಕ್ಷಿಣ ವಿಧಾನಸಭಾದಲ್ಲಿ ಕೂಡ ಈ 2 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತಾ ಅಥವಾ ಹೇಗೆ ಸರ್? ಸರ್ ದಯವಿಟ್ಟು ನಾವು ಪಂಚ ಗ್ಯಾರಂಟಿ ಕೊಟ್ಟಿರೋದ್ರ ಜನ 4 ಜನ 5 ಜನ ಮಾತಾಡ್ಬೋದು. ಜನರ ವಿಶ್ವಾಸ ಇದೆ. ಈ ಮೊನ್ನೆ 3 ಬಾರಿ 3 ಚುನಾವಣೆ ಇಡೋದು, ಉಪಚುನಾವಣೆಗಳು ಗೆದ್ದಂಥ MLAಗಳು 3ರಲ್ಲಿ ಕಾಂಗ್ರೆಸ್ ಗೆದ್ದಿದೆ. ನಿಮ್ಮ ಕಣ್ಮುಂದೆ ಇದೆ. ಇವು 2ರಲ್ಲೂ ಗೆಲ್ತೇವೆ. ಮುಂದೆ ಬರೋ ಮಹಾನಗರ ಪಾಲಿಕೆ ಇದೆ, ಒಂದು 6 ತಿಂಗಳು ಬಿಟ್ಟರೆ ಅದನ್ನು ಕಾಂಗ್ರೆಸ್ ಚುಕ್ಕಾಣಿ ನಡೀತೇವೆ. ನಮ್ಮ SS ಮಲ್ಲಿಕಾರ್ಜುನ ನಾಯಕತ್ವದಲ್ಲಿ ಅವರ ಒಂದು ಲೀಡರ್ಶಿಪ್ ಮೇಲೆ. ಯಾಕಂದ್ರೆ ರಾಜಕಾರಣದಲ್ಲಿ ಹೆಲ್ಪ್ ಮಾಡಿದಾರೆ ಅವ್ರು. ಯಾರು ಇಲ್ಲ ನನಗೆ ಆಶ್ರಮ ಮನೆಗಳು ಇವತ್ತು ಯಾರು ಕೈಲಿ ಹಾಕಿದ್ದಿಲ್ಲ. 15,000 ಆಶ್ರಮ ಮನೆ ಮಾಡಿರೋದು ಇವತ್ತು ಕೇಳ್ರಿ. ಈ ಬಾರಿ ನೀವು ಅನ್ಕೊಂಡ ಹಾಗೆ ಯಾರಿಗೆ ಟಿಕೆಟ್ ಕೊಟ್ಟರು ಕಾಂಗ್ರೆಸ್ನೇ ಜಯಭಾರಿ ಆಯ್ತಂದ್ರೆ ಇನ್ನೂ ಏನೇನು ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೊಂದಬೇಕಾಗಿದೆ, ಇನ್ನೂ ಏನೇನು ಕೆಲಸ ಮಾಡಬೇಕು? ಅದು ಗೆದ್ದ ಮೇಲೆ ಸಾಕಷ್ಟು ಬಡವರಿಗೆ ಕೆಲಸಗಳು ಸಿಗಬೇಕು. ಆಮೇಲೆ ಹಾಸ್ಪಿಟ್ಲ್ಗಳು, ಗೌರ್ಮೆಂಟ್ ಶಾಲೆಗಳನ್ನು ಅಭಿವೃದ್ಧಿಗೊಳಿಸ್ಬೇಕು. ಇವನ್ನ ಯಾವ ಕಾಸ್ಟ್ ಆಫ್ ಮೈಂಡ್ ಇಟ್ಕೊಂಡು ಮಾಡಬೇಕು. ಕೆಲವೊಂದು ಅದಾವು, ರಸ್ತೆಗಳೆಲ್ಲ ಆಗಿದ್ದಾವೆ. ಕೆಲವೊಂದು ಬೇರೆ ಬೇರೆ ಬಡವರಿಗೆ ಅನುಕೂಲ ಆಗೋಂಥದ್ದು. ನಮ್ಮೆಲ್ಲ ಯಾಕಂದ್ರೆ ದಕ್ಷಿಣ ವಿಧಾನಸಭಾ ಭಾಳ ಬಡವರೇ ಇರೋದು. 90% ಬಡವರು ಇದ್ದಾರೆ, ಇನ್ನು 10% ಶ್ರೀಮಂತರು ಸಿಗ್ತಾರೆ. ರೈತರು ಮತ್ತು ಬಡವರು. ಕೊನೆಯದಾಗಿ ಏನು ಹೇಳಿಕ್ಕೆ ಇಷ್ಟಪಡ್ತೀರಿ ಸರ್? ಈ ವಿಧಾನಸಭಾ ಕ್ಷೇತ್ರಕ್ಕೆ ಏನು ಇನ್ನೂ ಟಿಕೆಟ್ ಅನೌನ್ಸ್ ಆಗಿಲ್ಲ. ಯಾರಿಗೆ ಟಿಕೆಟ್ ಕೊಟ್ಟರೆ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಯಾವ ರೀತಿ ಕೆಲಸ ಮಾಡ್ತೀರಿ? ಕೊನೆಯದಾಗಿ ಹೇಳೋದಾದ್ರೆ ಎಲ್ಲರೂ ಸರ್, ನಾವು ಕಾಂಗ್ರೆಸ್ ಟಿಕೆಟನ್ನು ಹೇಳಿದ್ದೇವೆ. ಯಾರಿಗೆ ಕೊಟ್ಟರು ಹೈಕಮಾಂಡ್ ಏನು ತೀರ್ಮಾನ ಅಂತಕ್ಕಂಥದ್ದು ಮಲ್ಲಣ್ಣರ ಅಧ್ಯಕ್ಷತೆಯಲ್ಲೇ ನಡೀಬೇಕು. ಪ್ರಭಾ ಮಲ್ಲಿಕಾರ್ಜುನ ಲೋಕಸಭಾ ಸದಸ್ಯರು ಅವ್ರ ನೇತೃತ್ವದಲ್ಲೇ ನಡೀಬೇಕು. ಅವ್ರ ಅಧ್ಯಕ್ಷತೆಯಲ್ಲಿ ನಡೆದರೆ ಚುನಾವಣೆ ಈಸಿ ಗೆಲ್ತೇವೆ ನಾವು. ಕಾಂಗ್ರೆಸ್ ಗೆಲುವು ಖಚಿತ. ಇದು 100ಕ್ಕೆ 100 ಗ್ಯಾರಂಟಿ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MP 2025 ಜಗದೀಶ್ ಶೆಟ್ಟರ್ ಬೆಳಗಾವಿ ಸಂಸದ, ಡಾಕ್ಟರ್ CN ಮಂಜುನಾಥ್ ಬೆಂಗಳೂರು ಗ್ರಾಮಾಂತರ ಸಂಸದ, ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆ ಸಂಸದೆ, ಡಾಕ್ಟರ್ K ಸುಧಾಕರ್ ಚಿಕ್ಕಬಳ್ಳಾಪುರ ಕ್ಷೇತ್ರ ಸಂಸದ, ಶ್ರೇಯಸ್ ಪಟೇಲ್ ಹಾಸನ ಕ್ಷೇತ್ರ ಸಂಸದ, ಮಲ್ಲೇಶ್ ಬಾಬು ಕೋಲಾರ ಕ್ಷೇತ್ರ ಸಂಸದ, ಸಾಗರ್ ಕಂಡ್ರೆ ಬೀದರ್ ಕ್ಷೇತ್ರ ಸಂಸದ, ಬ್ರಿಜೇಶ್ ಚೌಟಾ ದಕ್ಷಿಣ ಕನ್ನಡ ಕ್ಷೇತ್ರ ಸಂಸದ, ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣ ಸಂಸದ, ಸುನಿಲ್ ಬೋಸ್ ಚಾಮರಾಜನಗರ ಕ್ಷೇತ್ರ ಸಂಸದ, PC ಮೋಹನ್ ಬೆಂಗಳೂರು ಕೇಂದ್ರ ಸಂಸದ, ಕುಮಾರ್ ನಾಯಕ್ ರಾಯಚೂರು ಕ್ಷೇತ್ರ ಸಂಸದ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MP ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.